ಸೊ ನಮ್ಗೆ ಹೇಳೋದೇನೋ ಸುಲಭ, ಬಟ್ ಅದನ್ನ ನೀವು ನಿಮ್ ಜೀವನದಲ್ಲಿ ಯು ಟು ಅಳವಡಿಸ್ಬೇಕು. ಅವಾಗ ನಿಮ್ಗೆ ಏನು ಅನ್ಸೋದಿಲ್ಲ. ಸೊ ನಿಮ್ ಗುರಿ ಇರಬೇಕು, ಇದು ಗುರಿ ಇರಬೇಕು. ಮತ್ತೆ ನಿಮ್ಗೆ ತುಂಬಾ ಆ ಕಡೆ ಈ ಕಡೆ ಎಲ್ಲ ಡಿಸ್ಟ್ರಾಕ್ಷನ್ ಇರುತ್ತೆ, ಅದೆಲ್ಲ ಇರುತ್ತೆ. ಅದನ್ನ ಬಿಟ್ಬಿಟ್ಟು ನೀವು ಸೋಲ್ತಾ ಇದೀನಿ, ಅಯ್ಯೋ ಯಾಕಪ್ಪ ಸೋಲ್ತಾ ಇದೀನಿ. ಮತ್ತೆ ಆ ಶಿಕ್ಷಣ. ಸೊ ಇಲ್ಲಿ ಆಸ್ ಎ ಕೋಚ್ ನಾನು ಇವ್ರಿಗೆ ಬರೀ ಲೈಫಲ್ಲಿ ಯಾವಾಗ್ಲೂ ಗೆಲ್ತಾ ಇರಕ್ಕಾಗಲ್ಲ. ಸೊ ಮೇಲೆ ಕೆಳಗೆ ಅಪ್ಸ್ ಅಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ ಲೈಫಲ್ಲಿ. ಸೊ ಅದನ್ನ ಹೇಗೆ ನೀವು ಮ್ಯಾನೇಜ್ ಮಾಡ್ಕೋಬೇಕು. ಕೆಲವು ಸಲ ಸೋತಾಗ ಡಿಸಪಾಯಿಂಟ್ಮೆಂಟ್ ಇರುತ್ತಲ್ಲ, ಬೇಜಾರಾಗೋದು, ಅಯ್ಯೋ ಏನಪ್ಪ ಇಷ್ಟು ಕಷ್ಟ ಪಡ್ತಾ ಇದೀನಿ, ಏನೂ ಆಗ್ತಿಲ್ಲ. ಅದನ್ನ ನೀವು ನಾರ್ಮಲ್ ಆಗಿ ಟ್ರೀಟ್ ಮಾಡಬೇಕು. ನಿಮ್ ಗುರಿ ಏನು, ಅದಕ್ಕೆ ಇದು ನಿಮ್ಗೆ ಗುರಿ ಇದ್ದಾಗ ಲೈಫಲ್ಲಿ ನಾವು ಇಂಗ್ಲಿಷಲ್ಲಿ ಹೇಳ್ಬೋದಾ? ಪರವಾಗಿಲ್ಲ. ಇದು ಮಕ್ಳಿಗೂ ಹೇಳ್ತಾ ಇರ್ತೀನಿ, ಡ್ರೀಮ್ ಇಸ್ ಒನ್ ವಿಚ್ ಇಸ್ ನಾಟ್ ಅಲೌ ಯು ಟು ಸ್ಲೀಪ್. ಡ್ರೀಮ್ ಇಸ್ ನಾಟ್ ವೇರ್ ಯು ಥಿಂಕ್, ಡ್ರೀಮ್ ಇಸ್ ಯು ಲಿವ್ ದ ಆಕ್ಷನ್. ನಿಮ್ದು ಏನ್ ಗುರಿನೋ ಅದನ್ನ ನಾ ಕಷ್ಟಪಡ್ಬೇಕು, ಅದು ನಿಮ್ಗೆ ಹೆಂಗೆ ಅಂದ್ರೆ ಅದು ಅಯ್ಯೋ ಕಷ್ಟಪಡ್ಬೇಕಾ ಅಂತ ಅನ್ನಿಸ್ಬಾರ್ದು. ನಾ ಕಷ್ಟಪಡ್ಬೇಕು, ಅಲ್ಲಿ ಬೀಳ್ತೀನಿ, ಏನಾಗತ್ತೆ ನೋಡೋಣ.